ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗಬೇಕು. ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಬೇಕು. ಈ ಎಲ್ಲ ಸಂಕಷ್ಟಗಳಿಂದ ದರ್ಶನ್ ಪಾರಾಗಬೇಕು ಅಂತ ಹೇಳಿಬಿಟ್ಟು, ಜೊತೆಗೆ ಗಂಡನಿಗೆ ಒಂದಷ್ಟು ಏನು ಕೆಟ್ಟ ಚಟಗಳು ಅಂಟ್ಕೊಂಡಿದೆ ನೋಡಿ, ಅವೆಲ್ಲದಿಂದನೂ ಕೂಡ ಮುಕ್ತಿ ಸಿಗಬೇಕು. ಈ ಮಹಿಳಾ ದೋಷ, ಅದರಲ್ಲೂ ಕೂಡ ಈ ಅಕ್ರಮ ಸಂಬಂಧದ ಒಂದು ಚಟ ಏನಿದೆ ನೋಡಿ, ಇದು ಕೂಡ ದೂರ ಆಗಬೇಕು, ಮನಸ್ಸು ಪರಿವರ್ತನೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನನ್ನು ಕಟ್ಟಿಕೊಂಡಂಥ ಧರ್ಮಪತ್ನಿ ಇವತ್ತು ಮತ್ತೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾಳೆ. ಅದರಲ್ಲೂ ಕೂಡ ಶಕ್ತಿಪೀಠದ ಮೊರೆಯನ್ನು ಹೋಗಿದ್ದಾರೆ. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಅಸ್ಸಾಂನ ಪ್ರಖ್ಯಾತ ದೇವಿ ಮಂದಿರಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಹಾಗಾದರೆ ದರ್ಶನ್ ಜೈಲಿನಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಪತ್ನಿ ಇಷ್ಟು ದೂರ ಹೋಗಿ ಆ ದೇವಿಯ ಬಳಿಗೆ ಹೋಗಿ ಬೇಡಿಕೊಂಡಿದ್ದೇನು? ಅಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಕಾರಣ ಏನು? ಅಲ್ಲಿಗೆ ಹೋದ ಬಳಿಕವಾದರೂ ಕೂಡ ದರ್ಶನ್ಗೆ ಹಿಡಿದಿರುವಂಥ ಸಂಕಷ್ಟ ದೂರವಾಗುತ್ತಾ? ಹಿಡಿದಿರುವಂಥ ಕಂಟಕ ಪಾರಾಗುತ್ತಾ? ದರ್ಶನ್ಗೆ ಸ್ವಲ್ಪನಾದರೂ ರಿಲೀಫ್ ಸಿಗುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಆ ದೇವಿ ಮಂದಿರದ ಬಗ್ಗೆನೂ ಕೂಡ ಸಾಕಷ್ಟು ವೈಶಿಷ್ಟ್ಯತೆಗಳಿದ್ದಾವೆ. ಅತ್ಯಂತ ಪುರಾತನವಾದಂತಹ ದೇವಿಯ ಮಂದಿರವದು. ಜೊತೆಗೆ ಭಾರತೀಯ ಚಿತ್ರರಂಗದ ಹಲವು ತಾರೆಗಳು ಮತ್ತು ರಾಜಕಾರಣಿಗಳಿಗೆ ವರವಾದಂತಹ ದೇವಿಯು ಕೂಡ ಈಕೆ. ಹೀಗಾಗಿ ಈ ದರ್ಶನ್ ಪಾರಿಗೂ ಕೂಡ ವರವಾಗಿ ಈ ದೇವಿ ಒಲಿತಾಳ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಚೆನ್ನಾಗಿದ್ದಾಗ ದರ್ಶನ್ ಬೆನ್ನಿಗೆ ಇದ್ದವರು ಎಷ್ಟು ಜನ, ಈಗ ದರ್ಶನ್ ಬೆನ್ನಿಗೆ ಇರೋರು ಎಷ್ಟು ಜನ ಅನ್ನೋದನ್ನು ನೀವು ಒಂದು ಸಲ ಯೋಚನೆ ಮಾಡಿದರೆ ಬದುಕು ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹೌದು, ಇಲ್ಲಿ ಎಲ್ಲವೂ ಕೂಡ ಹಾಗೆ, ಎಲ್ಲರೂ ಕೂಡ ಸ್ವಾರ್ಥಿಗಳೇ, ಅವರವರ ಲಾಭವನ್ನಷ್ಟೇ ನೋಡ್ತಾರೆ. ದರ್ಶನ್ ಜೀವನದಲ್ಲೂ ಅಷ್ಟೇ. ಈಗ ದರ್ಶನ್ ಜೀವನದಲ್ಲಿ ದರ್ಶನ್ಗೆ ಆಗ್ತಿರೋದು ಯಾರು ಅಂತ ಹೇಳಿ ಕೇಳಿದ್ರೆ, ಕೇವಲ ದರ್ಶನ್ ಹೆಂಡತಿ, ದರ್ಶನ್ ಸಹೋದರ, ದರ್ಶನ್ ತಾಯಿ. ಅದರಲ್ಲೂ ಕೂಡ ದರ್ಶನ್ ಹೆಂಡತಿ ಮಾತ್ರ ಎಲ್ಲವನ್ನು ಕೂಡ ಮರೆತು ಏನೇ ಆದರೂ ಕೂಡ ಗಂಡನೇ ಅನ್ನುವಂತಹ ಒಂದು ಭಕ್ತಿ ಭಾವ ಮತ್ತು ನಂಬಿಕೆಯಿಂದ ಇವತ್ತು ಗಂಡನ ಬಿಡುಗಡೆಗಾಗಿ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅಸಲಿಗೆ ಈ ಗಂಡ ಹೋಗಿರೋದು ಜೈಲಿಗೆ ಯಾಕೆ ಹೇಳಿ? ಅಕ್ರಮ ಸಂಬಂಧ, ಅದರಲ್ಲೂ ಕೂಡ ಇಟ್ಕೊಂಡು ಅವಳನ್ನು ರಕ್ಷಣೆ ಮಾಡಬೇಕು, ಅವಳಿಗೆ ರಕ್ಷಣೆ ಕೊಡಬೇಕು, ಅಥವಾ ಅವಳ ಪರವಾಗಿ ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಕೆಟ್ಟ ಉದ್ದೇಶದಿಂದ ಹೋಗಿ ಇಷ್ಟೆಲ್ಲ ಆಯಿತು ಅನ್ನೋದು ಆಕೆಗೂ ಕೂಡ ಗೊತ್ತು. ಆದರೂ ಕೂಡ ಗಂಡನನ್ನು ಬಿಟ್ಕೊಡೋಕ್ಕಾಗುತ್ತಾ? ಈಗ ಗಂಡನನ್ನು ಹೊರಗಡೆ ಕರ್ಕೊಂಡು ಬರಲೇಬೇಕು. ಅದಕ್ಕೆ ಬೇಕಾದಂಥ ಸವಾಲುಗಳನ್ನು ಎದುರಿಸಲೇಬೇಕಿತ್ತು. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡೋದರಲ್ಲಿ ಈಗ ಒಂದು ರೀತಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಸಾಕಷ್ಟು ಕಡೆ ವಿಜಯಲಕ್ಷ್ಮಿ ಓಡಾಟವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ವಕೀಲರನ್ನು ಭೇಟಿ ಮಾಡಿದ್ದಾರೆ. ಈ ನಡುವೆ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗಾಗಿ ಇನ್ನಿಲ್ಲದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಈ ಹತ್ಯೆ ಕೇಸ್ನಲ್ಲಿ ಸಿಲುಕಿ ಹಾಕಿಕೊಂಡ ದಿನದಿಂದ ಟೆಂಪಲ್ ರನ್ನನ್ನು ಮಾಡ್ತಿರುವಂಥ ವಿಜಯಲಕ್ಷ್ಮಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತೊಂದು ಪ್ರಮುಖ ದೇವಿ ಮಂದಿರಕ್ಕೆ ಹೋಗಿದ್ದಾರೆ. ಈ ಮೂಲಕ ಈ ದೇವಿ ಮಂದಿರದಲ್ಲಾದರೂ ಕೂಡ ತನ್ನ ಗಂಡನಿಗೆ ಸ್ವಲ್ಪ ವಿಮುಕ್ತಿ ಸಿಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು, ಬೇಡಿಕೆಯನ್ನು ಸಲ್ಲಿಸಿ ಬಂದಿದ್ದಾರೆ. ದರ್ಶನ್ಗಾಗಿ ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತಿರುವಂಥ ಪತ್ನಿ ಮತ್ತೊಂದು ಕಡೆ ದೇವರ ಮೊರೆಯನ್ನು ಹೋಗಿತ್ತು. ಸದ್ಯ ಭಾರತದ ಅತ್ಯಂತ ಪುರಾತನ ಶಕ್ತಿಪೀಠವಾದಂತಹ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನ ಇರ್ಬೋದು, ಅದಕ್ಕಿಂತ ಮುಂಚೆ ಬೆಂಗಳೂರಿನ ದೇವಸ್ಥಾನಗಳಿರ್ಬೋದು, ಜೊತೆಗೆ ಕೊಲ್ಲೂರಿಗೆ ಹೋದಂಥ ಸಂದರ್ಭದಲ್ಲಿ ನವಚಂಡಿಕ ಯಾಗ ಇರ್ಬೋದು ಮತ್ತು ಇತರ ಯಾಗಗಳನ್ನು ಕೂಡ ನಡೆಸಿದರು. ಶತ್ರುನಾಶ ಸೇರಿ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕೋದಕ್ಕೆ ಈ ಯಾಗ ಮಾಡಲಾಗುತ್ತೆ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ನಂತರ ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ವಿಜಯಲಕ್ಷ್ಮಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ದರ್ಶನ್ಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದರು, ಪ್ರಾರ್ಥಿಸಿದರು. ಅಷ್ಟು ಮಾತ್ರವಲ್ಲ, ಇದೀಗ ಅಸ್ಸಾಂನ ಗುವಾಹಟಿಯಲ್ಲಿರುವಂಥ ಶಕ್ತಿಪೀಠ ಕಾಮಾಖ್ಯ ದೇವಿ ಮಂದಿರಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈ ದೇಗುಲ ಭಾರತೀಯ ಚಿತ್ರರಂಗದ ಹಲವು ತಾರೆಗಳು ಮತ್ತು ರಾಜಕಾರಣಿಗಳ ಪಾಲಿಗೆ ನೆಚ್ಚಿನ ದೇವಾಲಯ. ಈ ದೇವಾಲಯದಲ್ಲಿ ಅಂಥದ್ದೇನಿದೆ ಅಂತೇಳಿ ಕೇಳಿದರೆ ಇದರ ವಿಶೇಷತೆಯೇ ಅಷ್ಟು ವೈಶಿಷ್ಟ್ಯವಾಗಿದೆ ಮತ್ತು ಇಲ್ಲಿನ ಒಂದೊಂದು ಪವಾಡಗಳು ಕೂಡ ಕಣ್ಮುಂದೆ ಹಾಗೆ ನಿಲ್ತದೆ. ಅಂತಹ ಪುರಾತನ ಮತ್ತು ಶಕ್ತಿಪೀಠವಾಗಿ ಈ ಕಾಮಾಖ್ಯ ದೇವಿ ಮಂದಿರ ನಿಲ್ತದೆ. ಅಂತಹ ದೇವಿ ಮಂದಿರದಲ್ಲಿ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ತನ್ನ ಗಂಡನ ಒಳಿತಿಗಾಗಿ, ಗಂಡನಿಗೆ ಈಗ ಎದುರಾಗಿರುವಂಥ ಸವಾಲುಗಳು ದೂರ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಈ ಮೂಲಕ ದರ್ಶನನ್ನು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಬರಬೇಕು, ದರ್ಶನ್ಗೆ ಅಂಟುಕೊಂಡಿರುವಂತಹ ಈ ಎಲ್ಲ
ಎಲ್ಲ ತಲೆನೋವುಗಳಿಂದ ಬಿಡಿಸಿ ಕರ್ಕೊಂಡು ಬರಬೇಕು ಅನ್ನುವಂಥ ಪಣವನ್ನು ಪತ್ನಿ ವಿಜಯಲಕ್ಷ್ಮಿ ತೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾಗಿರುವಂಥ ಅಸ್ಸಾಂನ ಗುವಾಹಟಿಯಲ್ಲಿರುವಂಥ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ದು ಕೂಡ ಮತ್ತೊಂದು ವಿಶೇಷವೇ. ಇನ್ನು ಇಲ್ಲಿ ಈ ಯಾರೋ ವಿಜಯಲಕ್ಷ್ಮಿ ಈ ಪೂಜೆಯನ್ನು ಮಾಡ್ತಿರೋದು ಅಥವಾ ಟೆಂಪಲ್ ರನ್ನ ಮಾಡ್ತಿರೋವಂಥದ್ದು ಒಂಟಿಯಾಗೆಲ್ಲ ಆಕೆಗೂ ಕೂಡ ಕೆಲವರು ಸಾಥನ್ನು ಕೊಡ್ತಿದ್ದಾರೆ, ಎಲ್ಲದೂ ಕೂಡ ಕರೆಕ್ಟ್. ಆದರೆ ಯಾವ ಪತ್ನಿ ಆದರೂ ಕೂಡ ತನ್ನ ಗಂಡ ಹೋಗಿರೋದು ಒಳ್ಳೆ ಕೆಲಸದಿಂದ ಜೈಲಿಗಲ್ಲ, ಕೆಟ್ಟ ಕೆಲಸದಿಂದ, ಅದು ಕೂಡ ಇಟ್ಕೊಂಡವಳ ರಕ್ಷಣೆಗಾಗಿ ಅಥವಾ ಅವಳಿಗೋಸ್ಕರ ಮಾಡಿದಂಥ ಕೃತ್ಯದಿಂದ ಇವತ್ತು ಜೈಲು ಸೇರಿರುವಂಥ ದರ್ಶನನ ಬಿಟ್ಕೊಡದೆ ಈಕೆ ಇಲ್ಲೂ ಕೂಡ ಹೋಗಿ ಅಸ್ಸಾಂವರೆಗೆ, ಎಲ್ಲಿನ ಕರ್ನಾಟಕ ಎಲ್ಲಿನ ಅಸ್ಸಾಂ ಅಲ್ಲಿವರೆಗೆ ಹೋಗಿ ತನ್ನ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿದೆ. ಇನ್ನು ಬೆಂಗಳೂರಿನ ಬಂಡೆ ಮಾಕಳಮ್ಮ ಇರ್ಬೋದು, ಭೀಮಾನ ಅಮಾವಾಸ್ಯೆ ದಿನ ಬನಶಂಕರಿ ದೇವಸ್ಥಾನ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಪೂಜೆಯನ್ನು ಸಲ್ಲಿಸಿದ್ದು ಮಾತ್ರವಲ್ಲದೆ ಮಂತ್ರಾಲಯದ ರಾಯರ ಮಠದಲ್ಲಿ ಪಾದಪೂಜೆಯನ್ನು ಕೂಡ ಸಲ್ಲಿಸಿ ಪತುಗೆ ಎದುರಾಗಿರುವಂತಹ ಸಂಕಷ್ಟ ದೂರ ಆಗಲಿ ಅಂತೇಳ್ಬಿಟ್ಟು ಆದಿಶಕ್ತಿ ಪೀಠದ ಮೊರೆಯನ್ನು ಹೋಗಿದ್ದಾರೆ. ಹಾಗಾದರೆ ಈ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗೋದು ಯಾಕೆ, ಇಲ್ಲಿಗೆ ಹೋಗೋದ್ರಿಂದ ಆಗುವಂಥ ಅನುಕೂಲಗಳೇನು, ಇದು ಎಷ್ಟು ವಿಶೇಷವಾದಂಥ ದೇವಸ್ಥಾನ ಅನ್ನೋದನ್ನು ನಿಮ್ಮ ಮುಂದೆ ಸ್ವಲ್ಪ ಮಾಹಿತಿಯನ್ನು ಇಡೋದಾದರೆ, ಇದೀಗ ಅಸ್ಸಾಂನ ಗುವಾಹಟಿಯಲ್ಲಿರುವಂಥ ಶಕ್ತಿಪೀಠ ಕಾಮಾಖ್ಯ ದೇವಿ ದೇವಾಲಯಕ್ಕೆ ಈ ವಿಜಯಲಕ್ಷ್ಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ದೇಗುಲ ಭಾರತೀಯ ಚಿತ್ರರಂಗದ ಹಲವು ತಾರೆಗಳು ಮತ್ತು ರಾಜಕಾರಣಿಗಳ ನೆಚ್ಚಿನ ದೇವಾಲಯ. ಇದು ಭಾರತದ ಪುರಾತನ ಶಕ್ತಿಪೀಠಗಳಲ್ಲಿ ಒಂದು. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಭಾರತೀಯ ಚಿತ್ರರಂಗ, ರಾಜಕಾರಣಿಗಳು ಸೇರಿ ಅನೇಕ ಗಣ್ಯ ವ್ಯಕ್ತಿಗಳು ಈ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿರ್ತಾರೆ. IT, CBI, ED ಸಂಸ್ಥೆಗಳ ತನಿಖೆಯಿಂದ ಬೇಸತ್ತಿದ್ದಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕುಟುಂಬ ಸಮೇತ 2020ರಲ್ಲಿ ಜ್ಯೋತಿಷಿಯೊಬ್ಬರ ಸಲಹೆ ಮೇರೆಗೆ ಇಲ್ಲಿಗೆ ಹೋಗ್ತಾರೆ. ಶಕ್ತಿ ದೇವತೆಯ ಮೊರೆಯನ್ನು ಹೋಗಿದ್ರು, ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದರು. 2016ರಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ದೇವಿಯ ದರ್ಶನವನ್ನು ಪಡೆದು ಬಂದಿದ್ದರು. ಸ್ಯಾಂಡಲ್ವುಡ್ನ ನಟ ಜಗ್ಗೇಶ್, ನಟಿಯರಾದಂಥ ಕಾವ್ಯಶಾಸ್ತ್ರಿ, ಕಾವ್ಯ ಶೆಟ್ಟಿ, ರಾಗಿಣಿ ದ್ವಿವೇದಿ, ಇತ್ತೀಚೆಗೆ ನಿಶುಕ್ಯ ನಾಯ್ಡು ಕೂಡ ಭೇಟಿ ಕೊಟ್ಟು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಾತ್ರವಲ್ಲ, ಬಾಲಿವುಡ್ನ ಸಾಲಾ ಅಲಿ ಖಾನ್, ನಟಿ ರಾಜಕಾರಣಿಯಾಗಿರುವಂಥ ಕಂಗನಾ ರಾಣಾವತ್, ಪ್ರೀತಿ ಜಿಂಟಾ, ಶಿಲ್ಪಾ ಶೆಟ್ಟಿ, ಊರ್ವಶಿ ರೌಟೇಲಾ, ಮಿಲ್ಕಿ ಬ್ಯೂಟಿ ತಮನ್ನಾ, ಮಲಯಾಳಂನ ನಟಿ ಸಂಯುಕ್ತಾ ಮೆನನ್ ಜೊತೆಗೆ ಇನ್ನೂ ಕೂಡ ಹಲವು ತಾರೆಯರು ಇಲ್ಲಿಗೆ ಆಗಾಗ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಈ ರೀತಿ ವಿಶೇಷವಾದಂಥ ಪ್ರಖ್ಯಾತಿಯನ್ನು ಪಡೆದಿರುವಂಥ ದೇವಸ್ಥಾನ. ಭಾರತದ ಹಲವು ಉದ್ಯಮಿಗಳಿಂದ ಕೂಡ ಇದು ನೆಚ್ಚಿನ ದೇವಾಲಯ. ಇತ್ತೀಚೆಗೆ ವಿವಾಹವಾದಂಥ ಅಂಬಾನಿ ಕುಟುಂಬದ ಅನಂತ ಅಂಬಾನಿ ಕೂಡ ಏಪ್ರಿಲ್ನಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ 2.51 ಕೋಟಿ ರೂಪಾಯಿಯ ದಾನವನ್ನು ಮಾಡಿದರು. ದೇಶದ 51 ಶಕ್ತಿಪೀಠಗಳಲ್ಲಿ ಗುವಾಹಟಿಯ ಕಾಮಾಖ್ಯ ದೇವಾಲಯವೇ ಕಾರಣಿಕತ ಕ್ಷೇತ್ರ. ಪವರ್ಫುಲ್ ಶಕ್ತಿ ದೇವತೆ ಎನಿಸಿಕೊಂಡಿರುವಂಥ ಕಾಮಾಕ್ಷಿ ಮಾತೆ ಪೂಜಿಸುವಂತಹ ಭಕ್ತರಿಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋದು ಇಲ್ಲಿನ ನಂಬಿಕೆ. ಗುವಾಹಟಿ ನಗರದ ಪಶ್ಚಿಮ ಭಾಗದ ನೀಲಾಚಲ್ ಬೆಟ್ಟದ ಮೇಲೆ ಕಾಮಾಕ್ಷಿ ದೇವಿ ನೆಲೆಸಿದ್ದಾಳೆ. ಇಲ್ಲಿ ದೇವಿಯ ವಿಗ್ರಹವಿಲ್ಲ, ಬದಲಾಗಿ ಯೋನಿಯನ್ನು ಪೂಜಿಸಲಾಗ್ತದೆ. ಪ್ರತಿ ವರ್ಷ ಜೂನ್ ತಿಂಗಳು ಬಂತು ಅಂದರೆ ಸಾಕು, ಈ ತಾಯಿ ಮುಟ್ಟಾಗ್ತಾಳೆ. ಅದೇ ಕಾರಣಕ್ಕೆ ಹತ್ತಿರದಲ್ಲಿ ಹರಿಯುವಂಥ ಬ್ರಹ್ಮಪುತ್ರ ನೀರು ಕೆಂಪಾಗುತ್ತೆ. ಹೀಗಾಗಿ ಮುಟ್ಟಾದ 3 ದಿನಗಳ ಕಾಲ ಈ ದೇವಾಲಯ. ಈ ಕೆಂಪು ಬಣ್ಣದ ಬಟ್ಟೆಯ ಬಗ್ಗೆ ಹೇಳೋದಾದ್ರೆ, ದೇವಿ ಭಕ್ತರಿಗೆ ದೇವಾಲಯದಲ್ಲಿ ಬಿಳಿ ಬಟ್ಟೆಗಳನ್ನು ಹರಡಿ ದೇವಾಲಯವನ್ನು 3 ದಿನಗಳವರೆಗೆ ಮುಚ್ಚಲಾಗ್ತದೆ. 3 ದಿನಗಳ ನಂತರ ದೇವಾಲಯದ ಬಾಗಿಲು ತೆರೆದಾಗ ಬಿಳಿ ಬಟ್ಟೆಯು ಕೂಡ ದೇವಿಯ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ. ಈ ಬಟ್ಟೆಯನ್ನು ಅಂಬುವಾಚಿ ಬಟ್ಟೆ ಎಂದು ಕೂಡ ಕರೀತಾರೆ. ಇದನ್ನೇ ಭಕ್ತರಿಗೆ ಕೊಟ್ಟು ಪ್ರಸಾದವಾಗಿ ನೀಡುತ್ತಾರೆ. ಇನ್ನು ಗುವಾಹಟಿ ನಗರದ ಪಶ್ಚಿಮದಲ್ಲಿರುವಂತಹ ಬಹಳ ಶಕ್ತಿಯುತವಾದಂಥ ಕ್ಷೇತ್ರ ಇದು. ಗರ್ಭಗುಡಿ ಇಲ್ಲದಿರುವಂತಹ ಶಕ್ತಿ ದೇವತೆಯ ಯೋನಿ ಹೊರತು ಮೂರ್ತಿ ಏನೂ ಕೂಡ ಇಲ್ಲ. ಸತಿಯ ದೇಹದ 51 ಭಾಗಗಳಾಗಿ ದೇಶದ ಉದ್ದಗಲಕ್ಕೂ ಕೂಡ ಬಿತ್ತು ವಿವಿಧ ಶಕ್ತಿಪೀಠಗಳಾಗಿ ಹೊರಹೊಮ್ಮಿದಾಗ ಇಲ್ಲೂ ಕೂಡ ಆಕೆಯ ಗರ್ಭ ಬಿದ್ದಿತ್ತು ಅನ್ನುವಂಥ ನಂಬಿಕೆ ಇದೆ. ಮಕ್ಕಳಾಗದೇ ಇರೋರಿಗೆ ಸಂತಾನ ಬಗ್ಗೆ ಸೇರಿದಂತೆ ಬೇಡಿದ ವರಗಳನ್ನು ಕೊಡುವಂಥ ವಿಶೇಷವಾದಂಥ ಸನ್ನಿಧಾನ ಇದು. ಈ ದೇವಾಲಯ ತಂತ್ರ ಮಂತ್ರಗಳಿಂದಲೂ ಕೂಡ ಜನಪ್ರಿಯವಾಗಿದೆ. ನೆಗೆಟಿವ್ ಎನರ್ಜಿ ಬಿಡಿಸುವುದು. ಹಾಗಾಗಿ ಈ ದೇವಾಲಯಕ್ಕೆ ಬರುವಂಥ ಭಕ್ತರ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಎನ್ನುವಂಥದ್ದು ಇಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಒಟ್ಟಿನಲ್ಲಿ ನೈಸರ್ಗಿಕ ಪ್ರಕೃತಿ ಮತ್ತು ಮುಟ್ಟನ್ನು ಮಾನ್ಯವಾಗಿಸುವಂಥ, ಸಾಮಾನ್ಯವಾಗಿ ನಾವು ಅಪವಿತ್ರ ಅಂತೇಳಿ ಭಾವಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಯೋನಿಗೆ ಪೂಜಿಸುವಂತಹ ಒಂದು ವಿಶೇಷ ಮತ್ತು ಅಚ್ಚರಿಯ ಶಕ್ತಿಪೀಠ ಅಂತ ಹೇಳಿದ್ರೆ ಈ ಕಾಮಾಖ್ಯ ದೇವಿ. ಹೀಗಾಗಿ ಸಾಕಷ್ಟು ಜನರ ಬೇಡಿಕೆಯನ್ನು ಈಡೇರಿಸಿ
ಸಂಕಷ್ಟವನ್ನು ದೂರ ಮಾಡಿರುವಂಥ ಕಾಮಾಖ್ಯ ದೇವಿ ದರ್ಶನ್ ಪಾಲಿಗೆ, ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ಪಾಲಿಗೆ ಒಲಿತಾಳ. ದರ್ಶನ್ ಮನಸ್ಸು ಪರಿವರ್ತನೆ ಆಗೋ ರೀತಿಯಲ್ಲಿ ಮಾಡ್ತಾಳ, ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು